ಕಲಬುರಗಿ ನಗರದ ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 22/8/26ರಂದು ಸಾಯಂಕಾಲ ಖ್ಯಾತ ಉದ್ಯಮಿದಾರರಾದ ಜಮಶೆಟ್ಟಿ ಪರಿವಾರದ ವತಿಯಿಂದ ಹಮ್ಮಿಕೊಂಡ ಶ್ರೀಮತಿ ಮಹಾದೇವಿ ಶ್ರೀ ಸಂಗಪ್ಪ ಜಮಶೆಟ್ಟಿ ಅವರ ಸ್ಮರಣಾರ್ಥ ಇವರ ಉದರದಲ್ಲಿ ಜನಿಸಿದ ಶ್ರೀಮತಿ ಗೀತಾ ಶ್ರೀ ಗುಂಡಪ್ಪ ಜಮಶೆಟ್ಟಿ ಅಧ್ಯಕ್ಷರು ಸಿಂಪಿ ಸಮಾಜ ಕಲಬುರಗಿ ಅವರು 34ನೇ ಶ್ರಾವಣ ಮಾಸದ ಔತಣಕೂಟ ಹಾಗೂ ಸಂಗೀತ ಸಂಜೆ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಏರ್ಪಡಿಸಲಾಗಿತ್ತು. ಅಂದು ಸಂಜೆ ಗುಂಡಪ್ಪ ಜಮಶೆಟ್ಟಿ ಪರಿವಾರದವರು ಸೇರಿಕೊಂಡು ಮೊದಲಿಗೆ ಬಸವಣ್ಣನವರ ಭಾವಚಿತ್ರಕ್ಕೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ನಂತರ ಶ್ರೀಮತಿ ಮಹಾದೇವಿ ಶ್ರೀ ಸಂಗಪ್ಪ ಜಮಶೆಟ್ಟಿ ಅವರ ಭಾವಚಿತ್ರಕ್ಕೆ ಭಕ್ತಿಯಿಂದ ಬೇಡಿಕೊಂಡು ಪುಷ್ಪ ಸಮರ್ಪಣೆ ಮಾಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬಂಧುಗಳಿಗೆ ಮನೋರಂಜನೆಗಾಗಿ ಸಂಗೀತ ಕಾರ್ಯಕ್ರಮ ಮೆಲೋಡಿಸ್ ಸಂಜೆ ಏರ್ಪಡಿಸಲಾಗಿತ್ತು. ಗುಂಡಪ್ಪ ಜಮಶೆಟ್ಟಿ ಪರಿವಾರದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯಾತಿ ಗಣ್ಯರಿಗೂ ಹಾಗೂ ಸಿಂಪಿ ಸಮಾಜದ ಎಲ್ಲ ಬಂಧು ಬಾಂಧವರಿಗೂ ಶಾಲು ಹೊದಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಂದ ಎಲ್ಲ ಸಮಾಜದ ಬಂಧುಗಳು ಗುಂಡಪ್ಪ ಜಮಶೆಟ್ಟಿ ದಂಪತಿಗಳಿಗೆ ಶಾಲು ಹೊದಿಸಿ ಉಡುಗೊರೆಯನ್ನು ನೀಡಿದರು.
ಬಂದಿರುವ ಗಣ್ಯರಿಗೆ ಹಾಗೂ ಬಂಧುಗಳಿಗೆ ಔತಣಕೂಟ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಬಂಧುಗಳು ಸಿಂಪಿ ಸಮಾಜದ ಬಾಂಧವರು ಸಂತೋಷದಿಂದ ಪ್ರಸಾದವನ್ನು ಸ್ವೀಕರಿಸಿದರು. ಗುಂಡಪ್ಪ ಜಮಶೆಟ್ಟಿ ಅವರ ಆದರ್ಶ ಹಾಗೂ ಅವರು ಮಾಡಿದ ಬಡು ಬಗ್ಗರಿಗೆ ಸಹಾಯದ ಬಗ್ಗೆ ನಮ್ಮ ವಾಹಿನಿಗೆ ಅವರ ಅನಿಸಿಕೆ ಹಂಚಿಕೊಂಡರು. ಗುಂಡಪ್ಪ ಜಮಶೆಟ್ಟಿ ಅವರ ಫ್ಯಾಮಿಲಿಯವರು ಈ ಶ್ರಾವಣ ಮಾಸದ ಪ್ರಯುಕ್ತ ಅವರ ತಂದೆ ತಾಯಿ ಅವರ ಲಿಂಗೈಕ್ಯ ಸಂಸ್ಮರಣೆ ಅಂಗವಾಗಿ ಈ ಶ್ರಾವಣ ಮಾಸದಲ್ಲಿ ಎಲ್ಲರಿಗೆ ಪ್ರಸಾದ ಮತ್ತು ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹಾಗೂ ಅವರು ಇದೇ ರೀತಿಯಾಗಿ ಇದು 34ನೇ ವರ್ಷದ ಶ್ರಾವಣ ಮಾಸದ ಔತಣಕೂಟವನ್ನು ಎಲ್ಲ ನಮ್ಮ ಶಿವಶಿಂಪಿ ಸಮಾಜದವರು ಬಂಧು ಮಿತ್ರರು ಎಲ್ಲರೂ ಕರೆಸಿ ಅವರನ್ನು ಗೌರವಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ 34 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರು ಇದೇ ರೀತಿ ಎಲ್ಲ ಕಾರ್ಯಕ್ರಮದಲ್ಲಿ ಯಾವಾಗಲೂ ಮುಂದಾಳತ್ವ ವಹಿಸಿಬಿಟ್ಟು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಅವರು ಚೆನ್ನಾಗಿ ನಡೆಸ್ಕೊಡ್ತಾರೆ. ನಮ್ಮ ಶಿವಶಿಂಪಿ ಸಮಾಜದ ಜಮಶೆಟ್ಟಿ ನಗರ ಅವರು ಗುಲ್ಬರ್ಗದ ಅಧ್ಯಕ್ಷರಾಗಿ ಈ ಸಮಾಜವನ್ನು ಮುಂದುವರಿಸಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ ಆ ವಿಶ್ವಗುರು ಬಸವಣ್ಣವರು ಅವರಿಗೆ ಶುಭ ಹಾರೈಸಲು ನಾನು ಕೇಳ್ಕೊಳ್ತಾ ಇದ್ದೀನಿ. ಶುಭ ಸಂಜೆಯಂದು ಜಮಶೆಟ್ಟಿ ಪರಿವಾರದಿಂದ ಬಂದಂಥ ಎಲ್ಲ ಸಮಾಜ ಬಾಂಧವರಿಗೂ ಮತ್ತು ಆತ್ಮೀಯರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಸಂಗಪ್ಪ ಮತ್ತು ಶ್ರೀಮತಿ ಮಾದೇವಿ ಜಮಶೆಟ್ಟಿಯವರ ಉದರದಿಂದ ಜನಿಸಿ ಬಂದ ಇವರು ಹನುಮಂತಪ್ಪ ಜಮಶೆಟ್ಟಿಯವರು ಮೊದಲಿಂದಲೂ ಒಳ್ಳೆಯ ಕುಟುಂಬದಿಂದ ಬಂದವರು. ಮತ್ತು ಹೇಳ್ಬೇಕಂದ್ರೆ ಇವರು 2 ಜನ ಅಣ್ತಮ್ಮರು. ಮೊದಲೇ ಅಶೋಕ್ ಜಮಶೆಟ್ಟಿ ಅಂತ, ಎರಡನೇವರು ಇವರು ಗುಂಡಪ್ಪ ಜಮಶೆಟ್ಟಿ ಅಂತೇಳಿ. ಇವರ ಕೀರ್ತಿ ಅಪಾರದ ಗುಂಡಪ್ಪ ಜಮಶೆಟ್ಟಿ ಕೀರ್ತಿ ಅಪಾರದ. ಬಡವರಿಗೆ, ದೀನದಲಿತರಿಗೆ ಎಲ್ಲರಿಗೆ ಸೇವೆ ಮಾಡ್ಕೊತಾ ಆಯಿತು. ಸಮಾಜ ಬಾಂಧವರಿಗೆ ಭಾಳ ಹೆಚ್ಚಿನ ಕಾಳಜಿ ವಹಿಸ್ತಾರೆ. ಯಾವುದೇ ಕುಟುಂಬದವರಿಗೆ ನಿವೇಶನ ಇಲ್ಲ, ಅವರಿಗೆ ಇರ್ಯಾಕೆ ಒಂದು ಸ್ಥಳ ಇಲ್ಲ ಅಂದ್ರೆ ಸ್ಥಳಾವಕಾಶ ಮಾಡಿಕೊಟ್ರ ಆಯಿತು. ನಮ್ಮ ಸಮಾಜ ಬೆಳಿಲಿಕ್ಕೆ ಉನ್ನತಿ ಬರ್ಲಿಕ್ಕೆ ಜಮಶೆಟ್ಟಿಯವರೇ ಕಾರಣ ಅಂತ ಎಲ್ಲಿದ್ರು ನಾವು ಹೇಳ್ಬೋದು. ಆಯಿತು, ಜಮಶೆಟ್ಟಿಯವರು ಹೆಂಗದ ಪರಿವಾರ ಅಂದ್ರೆ ಯಾರದೇ ಒಂದು ಕಷ್ಟ ಸುಖ ಬಂದರೂ ಅವ್ರು ಕೇಳಿಲ್ಲ, ಎಲ್ಲ ಅವ್ರು ಇದ್ದಂಥ ದಾನ ಮಾಡ್ಯಾರ. ಅದರಂತೆ ಇದೇನದ ಪ್ರತಿ ವರ್ಷ ಶ್ರಾವಣ ಮಾಸದಾಗ ಅನ್ನದಾಸೋಹ ಮೊದಲ 10 ಜನರಿಂದ ಸ್ಟಾರ್ಟ್ ಮಾಡಿ ಇವಾಗ 1,000 ಜನಕ್ಕೆ ಅನ್ನ ಹಾಕೋದು ಅವರ ತಂದೆ ತಾಯಿ ಹೆಸರು ಮೇಲೆ ಮಾಡ್ತಾ ಬಂದಿದ್ದಾರೆ. ಅವರಿಗೆ ದೇವರು ಒಳ್ಳೆಯದೇ ಮಾಡಲಿ, ಆಯುರ ಆರೋಗ್ಯ ಕೊಡಿ ಆ ಭಗವಂತಲ್ಲೇ ಬೇಡ್ಕೊಳ್ಳುತ್ತೆ. ಸರ್, ಅರವಿಂದ್ ಅಂತೇಳಿ ಗುಂಡಪ್ಪ ಜಮಶೆಟ್ಟಿ ಹಾಗೂ ಅವರ ಧರ್ಮ ಪತ್ನಿಯವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಶ್ರಾವಣ ಮಾಸದ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಈ ನಮ್ಮ ಶಿವಶಿಂಪಿ ಸಮಾಜ ಬೆಳಕಿಗೆ ಬರಬೇಕಾದರೆ ಗುಂಡಪ್ಪ ಜಮಶೆಟ್ಟಿ ಅವರು ಹಾಗೂ ಅವರ ಧರ್ಮಪತ್ನಿಯವರ ಗೀತಾ ಜಮಶೆಟ್ಟಿ ಅವರ ಕೂಡ ಪಾತ್ರವು ಭಾಳವಾಗಿದೆ. ಅದೇ ರೀತಿ ನಮ್ಮ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಬಡವರಿಗಾಗಿ ತನು ಮನಧನದಿಂದ ಎಲ್ಲ ರೀತಿಯಿಂದ ಅವರು ಕೂಡ ಸಹಾಯ ಮಾಡಿದ್ದಾರೆ. ನಮ್ಮ ಸಮಾಜದವರು ಅವರು ಮನೆ ಬಾಗಿಲು ಹೋಗಿದ್ರೆ ಯಾವುದೂ ಕೂಡ ಖಾಲಿ ಕೈಯಿಂದ ಕಳಿಸುವಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ನಮ್ಮ ಸಮಾಜ ಬೆಳೀಬೇಕು, ಉಳಿಬೇಕಾದರೆ ನಮ್ಮ ಶ್ರೀ ಜಮಶೆಟ್ಟಿ ಗುಂಡಪ್ಪ ಮತ್ತು ಅವರ ಧರ್ಮ ಪತ್ನಿಯವರಾದ ಶ್ರೀಮತಿ ಗೀತಾ ಅವರಿಂದ ಮಾತ್ರ ಸಾಧ್ಯ ಅಂತ ಈ ಸಮಯದಲ್ಲಿ ನಾನು ಹೇಳಲು ಇಚ್ಛೆಪಡ್ತಾ ಇದ್ದೀನಿ. ಬಸವರಾಜ್ ತೋಟ. ಒಟ್ಟಿನಲ್ಲಿ ಅದ್ಧೂರಿಯಾಗಿ ಆಚರಿಸಿದ ಈ ಸಮಾರಂಭದಲ್ಲಿ ಶ್ರೀಮತಿ ಗೀತಾ, ಶ್ರೀ ಗುಂಡಪ್ಪ ಜಮಶೆಟ್ಟಿ, ಸಮರ್ಥ್ ಜಮಶೆಟ್ಟಿ, ವಿನಾಯಕ್ ಜಮಶೆಟ್ಟಿ, ಅಶ್ವಿನಿ ಜಮಶೆಟ್ಟಿ, ಅಕ್ಷತಾ ಜಮಶೆಟ್ಟಿ, ಶ್ರೀಧರ್, ಶಿವಶಂಕರ್, ಪ್ರವೀಣ್ ಕಾಂಬ್ಳೆ ಸೇರಿದಂತೆ ಕುಟುಂಬಸ್ಥರು, ಬಂಧು ಮಿತ್ರರು, ಸಮಾಜದ ಬಂಧುಗಳು ಪಾಲ್ಗೊಂಡಿದ್ದರು.